ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು JC. ಈ ದಿನ ಒಂದು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ನ ಅದು ಸ್ಟ್ರೀಟ್ನಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಜಸ್ಟ್ ಕ್ಯೂರಿಯಸ್ ಆಗಿ ನೋಡಿ. ನಾವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ದು ಏನಂದರೆ, ಹೂ ಬುಕ್ಕೆಗಳನ್ನ ಕೊಂಡುಕೊಂಡು ಅದನ್ನು ಸ್ಟ್ರೀಟಲ್ಲಿ ಓಡಾಡೋ ಜನಗಳಿಗೆ ಮಾರಾಟ ಮಾಡಿ ಅದರಿಂದ ಬಂದಂಥ ದುಡ್ಡಿಂದ ಸ್ವಲ್ಪ ಜನಕ್ಕೆ ಊಟ ಹಾಕೋಣ ಅಂತೇಳಿ ಪ್ಲಾನ್ ಅಪ್ ಮಾಡ್ಕೊಂಡ್ವಿ. ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್, ಯಾಕಂದರೆ ಅಲ್ಲಿ ರೆಸ್ಪಾನ್ಸೇ ಡಿಫ್ರೆಂಟ್ ಇತ್ತು. ನಮ್ಮ ಮೈಂಡ್ ಸೆಟ್ ಏನಿತ್ತು ಅಂದರೆ ಇಟ್ ಟೇಕ್ಸ್ ಮಾರ್ನಿಂಗ್ ಟು ಈವ್ನಿಂಗ್ ತಗೊಳುತ್ತೆ ಇದನ್ನೆಲ್ಲ ಸೆಲ್ ಮಾಡಿ ನಾವು ಮನೆಗೆ ಹೋಗೋದಕ್ಕೆ ಅಂತ ಅಂದ್ಕೊಂಡ್ವಿ. ಬಟ್ ಇಟ್ ಹ್ಯಾಪೆಂಡ್ ಇನ್ 4 hours. 4 ಗಂಟೆನಲ್ಲಿ ಎಲ್ಲ ಕಂಪ್ಲೀಟಾಗಿ ಸೇಲ್ ಆಯಿತು. ಜನಗಳು ರೆಸ್ಪಾನ್ಸ್ ಮಾಡಲ್ವಾ ಅನ್ನೋ ಡೌಟ್ಸ್ ತುಂಬ ಇತ್ತು ಬಿಗಿನಿಂಗು. ಬಟ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಜನಗಳು ಯಾವೆಲ್ಲ ರೀತಿ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಲಿಟ್ರಲಿ ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡು ನಾವೇನು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಇಂಪ್ರೆಸ್ ಆಗಿ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಬ್ಬರು ಪರ್ಚೇಸ್ ಮಾಡಿದ್ರು. ನಾವು ಅಂದ್ಕೊಂಡು 90 to 100 ಪೀಪಲ್ ರೀಚ್ ಔಟ್ ಆಗಬೇಕು ಅಂತೇಳಿ. ಬಟ್ ನಾವು ರೀಚ್ ಔಟ್ ಆಗಿದ್ದೆ 50-55+ ಪೀಪಲ್. ಅದರಲ್ಲಿ ಒಂದು 5-6 ಜನ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿಲ್ಲ. ಬಿಟ್ಟರೆ 50+ ಪೀಪಲ್ ಹ್ಯಾವ್ ರೆಸ್ಪಾಂಡೆಡ್ ಪ್ರಾಪರ್ಲಿ ಆ್ಯಂಡ್ ನಮ್ಮ ವರ್ಕನ್ನು ಅಪ್ರಿಷಿಯೇಟ್ ಮಾಡಿ ಹಿಂದೆ ಮುಂದೆ ನೋಡ್ದಿರ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಬೇಕಿತ್ತೋ ಬೇಕಿಲ್ವೋ ಗೊತ್ತಿಲ್ಲ. ಯಾವಾಗಲೂ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನೋ ಚೈನ ನಾವು ಕೇಳಿರ್ತೀವಿ, ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಸಪ್ಲೈ ಮಾಡಬೇಕು ಅಂತೇಳಿ. ಬಟ್ ಇಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ದರೂ ಕೂಡ ನಾವು ಮಾಡ್ತಿರೋ ಒಂದು ಒಳ್ಳೆ ಕಾಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಇದನ್ನು ಬೈ ಮಾಡಿದ್ರು. ಆ್ಯಂಡ್ ಅಷ್ಟೇ ಅಲ್ಲ, ನಾನು ನಮ್ಮ ಟೀಮ್ ಬಗ್ಗೆ ಹೇಳಲೇಬೇಕು. ವಾಲಂಟಿಯರ್ ಆಗಿ ಬಂದರು. ಅವ್ರ ಟೈಮನ್ನು, ಪ್ರೀಷಿಯಸ್ ಟೈಮನ್ನು ಕೊಟ್ಟು ಈ ಒಂದು ಎಂಟೈರ್ ಕಾಸ್ಗೆ ಟಿಲ್ ಎಂಡ್ ಸಪೋರ್ಟ್ ಮಾಡಿದ್ರು. ಐ ಆಮ್ ಲಿಟರ್ಲಿ ಗ್ರೇಟ್ಫುಲ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ಏನಂದರೆ, ನಾವು ಸಾಕಷ್ಟು ಕಡೆ ಕೇಳಿರ್ತೀವಿ, ಇಲ್ಲ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ ಹಾಗೆ ಹೀಗೆ ಅಂತೇಳಿ. ಬಟ್ ಅದನ್ನು ನಾವು ಟ್ರೈ ಮಾಡಿಲ್ಲ ಅಂದರೆ ನಮ್ಗೆ ಅದು ಗೊತ್ತಾಗೋದೇ ಇಲ್ಲ. ಆ್ಯಂಡ್ ನಾವು ಒಂದು ಒಳ್ಳೆ ಕಾಸ್ಗೆ ಮಾಡ್ತಿದ್ದೀವಿ ಅಂದರೆ, ಯಾವುದೋ ಒಂದು ಗುಡ್ ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಿದ್ರೆ ಡೆಫಿನೆಟ್ಲಿ ಸಾಕಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ದಿಸ್ ವಿಡಿಯೋ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ಹೇಳ್ದ ಹಾಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಫುಡ್ಡನ್ನು ಸರ್ವ್ ಮಾಡಿದ್ವಿ ಅದರಿಂದ ಬಂದಂಥ ದುಡ್ಡಿಂದ. ಆ್ಯಂಡ್ ಎಂಟೈರ್ ಡೇ ವಾಸ್ ಸೋ ಪಾಸಿಟಿವ್. ಆ್ಯಂಡ್ ನಾವು ಲಿಟ್ರಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗೋ ಮೂಲಕನೂ ಕೂಡ ನಮ್ಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಇದೇ ಥರ ಫ್ಯೂಚರಲ್ಲೂ ಕೂಡ ನಾವು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಒಂದು ಟೀಮ್ಗೆ ನೀವು ಕೂಡ ವಾಲಂಟಿಯರ್ ಆಗಿ ಬಂದು ಈ ಒಂದು ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ನೀವು ಭಾಗಿಯಾಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಮ್ ಲಿಟ್ರಲಿ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಆಲ್ ಆ್ಯಂಡ್ ಸೈನಿಂಗ್ ಆಫ್.